ಇವತ್ತಿಂದನ ಸಂಗೀತ ನಮ್ಮ ಬಿಸ್ನೆಸ್ ಸ್ಟಾರ್ಟು. ಗಾಡಿನೂ ತಗೊಂಡು ಬಂದೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಶುಂಠಿ ಎಲ್ಲನ. ಇವತ್ತಿಂದ ನಮ್ಮ ಬಿಸ್ನೆಸ್ ಶುರು ಸಂಗೀತ. ಒಳ್ಳೇದಾಗ್ಲಿ ಕಣ್ರಿ. ದೇವ್ರಿಗೆ ದೇವ್ರ ನೆನೆಸ್ಕೊಬಿಟ್ಟು ದೇವ್ರ ನೆನೆಸ್ಕೊಂಡು ನಮಗೆ ಮನಸ್ಸಲ್ಲಿ ಛಲ ಇರಬೇಕು. ನೋಡು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹೆಂಗೆ ಅಂದಿದ್ದಾರೆ ನಮ್ಮನ್ನ. ನಮ್ಮ ಅಕ್ಕ ಸಮೇತ ನಾನು ಮಾತಾಡಿಸ್ಲಿಲ್ವಲ್ಲ, ನಮ್ಮಮ್ಮ ಬೇಡ ಅಂದಿದ್ದಕ್ಕೆ. ಅದಕ್ಕೇನೆ ನಮ್ಮ ಅಮ್ಮನಿಗೆ ನಾವಿಲ್ಲಿ ಛಲವಾಗಿ ಬಾಳ್ ಮಾಡಿ ತೋರಿಸ್ಬೇಕಣ್ರಿ. ನಮ್ಮಮ್ಮ ಅಯ್ಯೋ ಮನೆ ಇಲ್ಲಂತೆ, ಮಠ ಇಲ್ವಂತೆ, ಮನೆ ಇಲ್ಲ ಮಠ ಇಲ್ಲ, ಊರಲ್ಲಿ ವಾರ ಇಲ್ಲ ಅಂತ ಹೋಗಿ ಮದುವೆ ಆಗಿದ್ದಾಳೆ ಅಂತ ಹೇಳಿ ನಮ್ಮಮ್ಮ ಊರಾಗೆಲ್ಲ ಹೇಳುತ್ತಂತೆ. ಅದಕ್ಕೇನೆ ನಾವು ಚೆನ್ನಾಗಿ ದುಡ್ದು ಸರಿಯಾದ ಒಂದು ಮನೆ ಕಟ್ಟಬೇಕು ಕಣ್ರಿ. ಸರಿಯಾಗಿ ಒಂದು ಮನೆ ಕಟ್ಟಿ ನಾವು ಹೊಲ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಇವಾಗ ಛಲ ಇರಬೇಕು. ಛಲ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಹಠ ಇರಬೇಕು ಸಂಗೀತ. ಮನಸ್ಸಲ್ಲಿ ಗೆಲ್ಲೋನಿಗೆ ಹಠ ಇದ್ದರೆ ಮಾತ್ರ ಗೆಲ್ಲೋದಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ನಾನಿನ್ನು ಇವತ್ತಿಂದ ಶುರು ಮಾಡಿದ್ದೀನಿ. ನನ್ನಿನ್ನು ಕನಸು ಈಡೇರೋವರೆಗೂ ನಾನು ನಿಲ್ಲಿಸಿದ್ರೆ ಕೇಳು. ನಾನು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದ್ರೂ ನಾನು ನಿಲ್ಲಿಸೋದಿಲ್ಲ. ನೋಡು, ಇವತ್ತಿಂದ ನಾನು ಮನ್ಸು ಮಾಡಿದ್ದೀನಿ. ಇವತ್ತಿಂದ ನನ್ನ ಮನಸ್ಸಲ್ಲಿ ಹಠ ಹುಟ್ಟುಬಿಟ್ಟಿದೆ. ಹ್ಞೂ ರೀ, ಆಟ ಇದ್ರೇನೇನೆ. ನೋಡು ನಮ್ಮಮ್ಮ ಹೆಂಗೆ ಅಂದೈತೆ, ಮನೆ ಇಲ್ಲ ಏನಿಲ್ಲ, ಮನೆ ಬಾಗಿಲಿಲ್ಲ, ಹೆಂಗೆ ಹೋಗಿ ಮದುವೆ ಆಗಿದ್ದಾಳೆ, ಊರಿಗೆ ಹೊಲನೂ ಇಲ್ಲ ಏನಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನಬೇಕು ಅವಳು ಲೌಡಿ ಅಂತ ಹೇಳಿ. ಕೆಲಸ ಇರೋದ್ಕಂತೂ ಪರವಾಗಿಲ್ಲ, ಕೆಲಸ ಇರಿದ್ರೆ ಏನು ಮಾಡ್ಕೊಂಡು ತಿನ್ನೋಳು, ಕೆಲಸ ಇರೋದಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡೈತಿ. ಅಷ್ಟೇ, ನಮ್ಮಮ್ಮ ಹಂಗೆ ಅಂದ್ಕೊಂಡಿರೋದು. ಅಮ್ಮ ಬಾರಮ್ಮ. ಪಾಪ ಬಂಡವಾಳ ಹಾಕಿದ್ಯಾ, ಎಲ್ಲನ ಚೆನ್ನಾಗಿ ದುಡಿಬೇಕಣಪ್ಪ, ಚೆನ್ನಾಗಿ ಲಾಭ ತಗೋಬೇಕು. ನೋಡಿ ಅಡಿಕೆ ಮರ್ಗೆಲ್ಲನ ಸಾದ್ರ ಮಾಡ್ಕೋಬೇಡ ಹಂಗ. ಚೆನ್ನಾಗಿ ದುಡ್ದು ಚೆನ್ನಾಗಿ ಮುಂದುವರಿಬೇಕಣಪ್ಪ. ಚೆಂದಕ್ಕೆ ಬಂಡವಾಳ ಹಾಕಿದ್ಯಾ, ಹೊಸದೇ ತಗೊಂಬಂದಿದ್ಯಾ. ಇದನ್ನು ಗಾಡಿನ ಸೆಕೆಂಡ್ ಹ್ಯಾಂಡ್ಲು ತಗೊಂಡಿದ್ರೆ ಸಾಕಾಯಿತು. ಅಯ್ಯೋ ಸುಮ್ಮನಿರತ್ತೆ. ಸೆಕೆಂಡ್ ಹ್ಯಾಂಡ್ಲು ತಗೊಂಡ್ರೆ ಆಗ್ಲೆಲ್ಲ ರಿಪೇರಿಗೆ ಇಡಬೇಕು. ಅದಕ್ಕೆ ನಾನು ಹೊಸದೇ ಶೋರೂಮಿನ ತಗೊಳ್ರಿ, ಆಮೇಲೆ ಆಗ್ಲೆಲ್ಲ ನಾವೇನು ರಿಪೇರಿಗೆ ಇಡ ಅಂತ ಅವಶ್ಯಕತೆ ಇರಲ್ಲ, ಬೇಕಾದರೆ ಕಂತು ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿ ಕೊಡ್ಸಿದ್ದೀನಿ. ಬಿಡು, ತಗೊಂಡ್ರು ತಗೊಂಡ್ಲೇಳು. ಅಲ್ಲ ಕಣಮ್ಮ, ನಿಮ್ಮ ಅಮ್ಮ ಇರ್ದ ಕೊಡಕ್ಕಿಲ್ಲಿ ಅವ್ರದ ಬಿಡತ್ತೆ. ನಮ್ಮಮ್ಮ ಬಂದು ಕೇಳಿದ್ರೆ ಕೊಡ್ತೀನಿ, ಬಿಸಾಕ್ತೀನಿ. ನಮ್ಮಮ್ಮಯ್ಯ ಯಾರು ಮಾಡಬಾರ್ದು ತಪ್ಪೇನು ನಾನು ಮಾಡಿದ್ದೀನಿ ಅನ್ನೋ ಥರ ನನಗೆ ಮಾಡ್ತಾ ಅವು ಮರ್ಯಾದೆ ಮಾಡ್ತಲ್ಲ ನನಗೆ. ಎಷ್ಟು ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ವಲ್ಲ ನಮ್ಮಮ್ಮ. ಏನು ನಮ್ಮ ಅಕ್ಕ ಯಾರೋ ಇಂಥ ತಪ್ಪು ಮಾಡಿಲ್ಲಮ್ಮಂಗೆ ನನ್ನ ಅವಮಾನಿಸ್ತು ನಮ್ಮಮ್ಮ. ನಮ್ಮ ಅಮ್ಮನ ಕಣ್ಣೆದ್ರಿಗೆ ನೋಡು, ನಾವು ಚೆನ್ನಾಗಿ ದುಡ್ದು ಚೆನ್ನಾಗೇ ಬದುಕ್ತೀವಿ ಕಣತೆ. ನೀನೇನು ತಲೆ ಕೆಡಿಸ್ಕೊಬೇಡ. ನಮ್ಮಮ್ಮನೇ ಮಾತಾಡಿಸ್ಬೇಕು, ಹಂಗಿರ್ತೀವಿ. ನಾನೇನು ಪಟ್ಟು ಯಾರನ್ನೂ ಮಾತಾಡಿಸ್ಕೊಂಡು ಹೋಗಲ್ಲ. ಅವರಾಗಿ ಅವ್ರು ಬರಬೇಕು ಸಂಗೀತ, ನೀನು ಹೋಗ್ಲೇಬೇಡ ಯಾವುದೇ ಕಾರಣಕ್ಕೂ. ಅವರಾಗಿ ಅವ್ರು ಬರೋ ಥರ ನಾನು ಚೆನ್ನಾಗಿ ದುಡಿತೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಮಗೆ ಹೆಂಗೆ ಹೇಳಿದ್ದಾರೆ, ಹಳೆ ಮನೆ ಅಂತ ಹೇಳಿ, ಹಳೆ ಮನೆ ಹೊಲ ಇಲ್ಲ ಅಂತ ಹೇಳಿದ್ರು, ಎಲ್ಲ ಸಂಪಾದಿಸಿದ ಮೇಲೆ ಮಾತಾಡೋಣ. ನಿಮ್ಮ ಅಮ್ಮನ ಎದುರುಗಡೆ ನಿಂತ್ಕೊಂಡು ನಾವು ಅಲ್ಲೇವರೆಗೂ ಮಾತಾಡೋಕ್ಕೆ ಹೋಗ್ಬೇಡ ನೀನು. ಊರಿ ಇವಾಗ ನಾನು ಹಂಗೆ ಅನ್ಕೊಂಡಿರೋದು, ನಮ್ಮ ಅಮ್ಮನ ಮುಂದೆ ಇದ್ರು ನಾನು ಮಾತಾಡ್ಸ್ಕೊಂಡು ಬಂದ್ರು ಮಾತಾಡ್ಸಲ್ಲ. ನೀನು ಅಂದಿರೋದೆಲ್ಲ ನಾವು ಸಾಧಿಸಿ ತೋರಿಸಿ ಆಮೇಲೆ ನಾವು ನಿನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತೀನಿ ನಮ್ಮಮ್ಮಗೆ. ಮಾತಾಡ್ಸಿದ್ರು ಅಲ್ಲ. ನಮ್ಮಮ್ಮ ನೋಡಿ ಎಷ್ಟು ನನಗಿದ್ದು ಮಾಡ್ತು ರೀ. ನಿಮ್ಮ ಮನಸ್ಸಲ್ಲಿ ಇದು ಇರಬೇಕು, ಅವ್ರು ಅಂದಿರೋದು ಚುಚ್ಚುತ್ತಾ ಇರಬೇಕು. ಒಬ್ರೊಂದಿರೋದು ಸುಚ್ಚುತ್ತಾ ಇದ್ರೆ ಮತ್ತೆ ಚೆನ್ನಾಗಿ ಹಠ ಇರುತ್ತೆ ಮನಸ್ಸಲ್ಲಿ, ಛಲ ಇರಬೇಕು. ಅವ್ರು ಅಂದಿದಾರಲ್ಲ, ನಮ್ಮನ್ನ ನಾವು ಸಾಧಿಸಿ ತೋರಿಸ್ಬೇಕು ಅನ್ನೋ ಛಲ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಕಣ್ರಿ. ತಗೊಳಮ್ಮ ಗಾಡಿ ತಂದ್ರಿ ಸಂಗೀತ? ದೊಡ್ಡಮ್ಮ ತಗೊಂಡು ಬಂದಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ಬಂದಿದ್ದಾರೆ. ಇನ್ನೇನು ಇವತ್ತಿಂದ ವ್ಯಾಪಾರಕ್ಕೆ ಹೋಗ್ತಾರೆ. ವ್ಯಾಪಾರಕ್ಕೆ ಹೋದ್ರೆ ಹೆಂಗಾಗುತ್ತೆ ವ್ಯಾಪಾರ ಅಂತ ಗೊತ್ತಾಗುತ್ತೆ. ಹೆಂಗ ಚೆನ್ನಾಗಾದ್ರೆ ಸಾಕಮ್ಮ. ಚೆನ್ನಾಗಿರ್ರಮ್ಮ, ಇಬ್ಬರ ಚೆನ್ನಾಗಿದ್ರಿ ನೋಡ್ಬೋದು. ಚೆನ್ನಾಗಿರ್ರಿ. ನೆಂಟ್ರೆದ್ರಿಗೆ ಚೆನ್ನಾಗಿರ್ಬೇಕಲ್ಲತ್ತೆ, ಇಲ್ಲಾಂದ್ರೆ ನೆಂಟ್ರೆಲ್ಲ ಆಡ್ಕೊಂತಾರೆ ಇದೇ ಊರಾಗೇನೆ. ಹೂನಪ್ಪ, ಆಡ್ಕೆಂಬಂಗೆ ಸುಮ್ಮನೆ ಬಿಡ್ತಾರೆ. ಅಯ್ಯೋ ನೋಡಿ ನಾವು ಹೇಳಿದ್ವಿ ಕೇಳಲಿಲ್ಲ, ಹೋಗಂತನ್ನು ಮದುವೆ ಆದ್ಲು ಅಂತಾರೆ. ನೋಡಪ್ಪ, ನಾ ಬೇಡ ಅಂದಿದ್ಕೂ ಹೋಗಿ ಆಗಿದ್ಕೆ ಇವತ್ತು ಹೆಂಗೈದಾರೆ ಅನ್ಬೇಕು. ಕೊಂಡಾಡಬೇಕು, ಹಂಗೆ ನೀವು ಇದು ಮಾಡಬೇಕು. ಅವಳು ನೋಡು ಎಲ್ಲರ ತಗೂ ಮನೆ ನೋಡು ಬೀಳಂಗೈತೆ. ಮನೆ ಇಲ್ಲ ಏನಿಲ್ಲ, ಎಂಥ ಅಪ್ಸೆಲಿ ಕೊಟ್ಟು ಮದುವೆ ಮಾಡ್ತಿದ್ವಿ ಅವಳನ್ನ. ವಾಲಿಲ್ಲ ಊರಾಗೆ, ಕೂಲಿ ಮಾಡ್ಕೊಂಡು ತಿಂಬಾರ್ನಾಗಿ ಅವಳೆ ಅಂತ ಹೇಳಿ ಏನು ಹಂಗೆ ಮಾತಾಡೋಳಂತೆ ಶಾಂತಮ್ಮ. ಬಿಡಾಕ ಅಂದ್ರು ಅಂಬ್ಲಿ, ನಮ್ದು ಮನೆ ಇಲ್ಲ, ಊರಾಗ ಮನೆ ಇಲ್ಲ, ಏನು ಮಾಡೋಕ್ಕಾಗುತ್ತೆ. ನಾವು ಇವಾಗ ಈ ಮನೆ ತಗೊಂಡಿದ್ದೀವಲ್ಲ, 70,000 ರೂಪಾಯಿ ಕೊಟ್ಟು ಇದನ್ನೇ ಕಿತ್ತು ಕೊಟ್ಟಿಸ್ತೀವಿ. ಅವಳು ಅದೇ ಇದು ಬಾಡಿಗೆ ಮನೆನೇ ಅಂತ ಅಂದ್ಕೊಂಡವಳಿ. ಆದ್ರೆ ನಾವು ಒಳಂದೊಳಗೆ ಮಾತಾಡಿ ಮಾಡಿಸ್ಕೊಂಡ್ರದು ಗೊತ್ತಿಲ್ಲ. ಹೆಂಗಾರ ನಾವು ಸ್ಯಾನೇ ದಿನದಿಂದ ಇದ್ದೀವಿ ಅಂತ ಹೇಳಿ ಅವಣ್ಣ ಹೆಂಗೆ ಕಮ್ಮಿ ರೇಟಿಗೆ ಕೊಟ್ಟವನಂತ 70,000 ರೂಪಾಯಿ ಕೊಡ್ರಿ ಅಂದ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ. ಕೊಡ್ತೀವಿ. ಅಯ್ಯೋ ಒಂದಲ್ಲ ಒಂದಿನ ಹಿಂಗೆ ಇರುತ್ತೆ ಕಾಲ, ನೋಡೋಣ. ನಮ್ಮ ವರ್ಷಗೂ ಯಾಕ ಚೆನ್ನಾಗಿ ಕಿಲ್ಕಣೆ ರಾಜಮ್ಮ. ಹಂಗೆ ಅಂತಿದ್ರು ಕಣ್ಜೇಕ ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲೇ.
ಕರ್ಕೊಂಡು ಹೋಗ್ತೀವಿ ಅಂತಿದ್ರಮ್ಮ. ಕರ್ಕೊಂಡು ಹೋಗ್ತಾರೇನ, ಅದೇ ಮಾತ್ರೆ ಕೊಟ್ಟರೆ ಚೆನ್ನಾಗಿ ಆಗ್ತಾನೆ ಅಂತ ಹೇಳಿ ಎಲ್ಲ ಹೇಳ್ತಿದ್ರು. ಇವಾಗೇನು ಮಾತ್ರೆ ಬಂದವೆ, ಮಾತ್ರೆ ಕೊಟ್ಟರೆ ಅವನ್ನೆಲ್ಲ ಚೆನ್ನಾಗಿ ಆಗ್ತಾನೆ, ಮೊದ್ಲಿನ ಥರನೇ ಆಗ್ತಾನೆ ಅಂತ ಹೇಳಿ ಹೇಳ್ತಿದ್ರು. ಅಣ್ಣ ಆ ಚೀಲ ಎಲ್ಲ ತಂದಾಕ ನೀನು? ಹ್ಞೂ ತಂದಾಕ್ಬಿಡಪ್ಪ, ಬೇಗ ಬೇಗ ತಂದಾಕು. ಹಾಗಳ ಇವನು ಯಾವಾಗ ಬಂದ ರಾಜಮ್ಮ ಸಣ್ಣನು? ಅವನು ನೆನೆ ದಿನ ಬಂದ ಕಣ್ ಜಯಕಯ್ಯ, ನೆನೆ ದಿನ ಬಂದ. ಅವನಿಗೂ ಇನ್ನೇನು ರಜಾ ಐತಂತೆ, ಅದಕ್ಕೆ ಅವ್ರ ಅಣ್ಣ ಇಲ್ಲೇ ಇರಪ್ಪ, ಇನ್ನೇನು ಇಲ್ಲೇ ಏನೋ ಅವನು ಮಾಡ್ಕೊಂಡಿರುವಂತೆ, ಇಲ್ಲಾಂದ್ರೆ ಕೆಲಸ ಸಿಕ್ಕ ಮೇಲೆ ಆಗ್ತಾನ ಕೆಲ್ಸಕ್ಕೆ ಹೋಗ್ಬಂತೆ ಅಂತ ಹೇಳಿ ಇಲ್ಲಿ ಇಳಿಸ್ಕೊಂಡಿದ್ದಾನೆ ಅವ್ರ ಅಣ್ಣಯ್ಯ. ಬಿಡು, ಹೆಂಗೂ ಈ ವ್ಯಾಪಾರಕ್ಕೆ ಹೋಗ್ತಾನಲ್ಲ ರಾಜು, ಕರ್ಕೊಂಡು ಹೋಗ್ತಾನೆ. ಇಬ್ಬರಳು ಅಣ್ಣ ತಮ್ಮಗಳ ಜೊತೆಯಾಗಿ ಹೋದ್ರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಹೋಗಿ ಕರ್ಕೊಂಡು ಹೋಗಿ, ನೀನು ರಾಜ ಐತೇನಾ, ಕರ್ಕೊಂಡು ಹೋಗು. ಅದೇ ಕೆಲಸಗಳಿಗೆಲ್ಲ ಅಪ್ಲೈ ಮಾಡಿದಾನೆ, ಯಾವಾದರೂ ಕೆಲಸ ಆದರೆ ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸ ಆಗೋವರೆಗೂ ನೋಡ್ತಾನೆ ಇಲ್ಲೇನು. ಅದಕ್ಕೆ ಇಷ್ಟು ದಿವಸ ಹೋಗ್ಯಾನಲ್ಲ, ಸ್ವಲ್ಪ ದಿನ ಇಲ್ಲೇ ಇರಪ್ಪ ಅಂತ ಹೇಳಿ. ನಮ್ಮಪ್ಪ ನಮ್ಮಮ್ಮ ಇಷ್ಟು ದಿನ ನಮ್ಮಪ್ಪ ನಮ್ಮಮ್ಮ ಇಬ್ಬರಳೇ ಇದ್ರು ಬಿಡು ಜಯಂತಿ. ಇವಾಗ ನಾವು ಮಕ್ಕಳು ಇರೋಣ, ಇದ್ದು ನಮ್ಮ ಅಪ್ಪ ನಮ್ಮಮ್ಮ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ನಾವೇ ಎಷ್ಟು ನಮ್ಮ ತಾಲ್ಲೋ ಇಲ್ಲೋ ಬೇರೆ ಊರಾಗೆಲ್ಲ ಬೆಂಗಳೂರಾಗೆಲ್ಲ ಅಲ್ದಾಡೋಣ ಅತ್ಲಾಗೆ. ಹೇಳಪ್ಪ. ಅಯ್ಯೋ ಅಷ್ಟೇನು ಬೆಂಗಳೂರಾಗಿದ್ರು ಬರೋದೇನು ತಪ್ಪಲ್ಲ. ಹೆಂಗೂ ಸಂಗೀತನ ಬೇರೆ ಕೆಲಸ ಐತಿ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ನೀವು ಇಲ್ಲೇ ಯಾಕೆ ವ್ಯಾಪಾರ ಮಾಡ್ಕೊಂಡಿದ್ರೆ ಸಾಕು. ಅವಳು ಹೆಂಗ ಕೆಲ್ಸಕ್ಕೆ ಹೋಗ್ತಾಳತ್ತ. ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದೊಡ್ಡಮ್ಮ ನಡೆಯಲ್ಲ. ನಮ್ಮಮ್ಮ ಹೆಂಗೆ ಹೇಳೈತಲ್ಲ, ನಮ್ಮಮ್ಮ ಇನ್ನು ಮುಂದೆ ನಾನು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು. ಅಯ್ಯೋ ಬೈಕೆ ಮಾಡಂತಿ. ನಾನು ನಿನ್ನ ಕರ್ಕೊಂಬಂದು ಕಳಿಸಿರೋದಕ್ಕೆ ಬೈಕೆ ಮಾಡಂತಿ. ಮಾಡಕ್ಕೆ ಬದುಕಿಲ್ದಾಳಿ ಅಮ್ಮ, ಹಂಗೆ ಹಿಂಗೆ ಅಂತ ಬೈಕೆ ಮಾಡಂತೆ. ನಾನು ಬೈಕೊಂಡ್ರು ಬೈಕೊಂಬ್ಲೇಳು, ನಾನೇ ಯಾವಾಗಲೂ ಸಂಗೀತಕ್ಕೆ ಸಪೋರ್ಟ್ ಮಾಡ್ತೀನಿ, ನಾನೇ ನೋಡ್ಕೊಂತೀನಿ. ಅವ್ಳು ನೋಡ್ಕೊಂಬ್ಲಿಲ್ಲ ಅಂದರೆ ಊಟಪ್ಪಾಯ ಅಂತಂದೆ. ಅದಕ್ಕೇನೆ ಅವಳು ಇನ್ಯಾವಸ್ತೀನಿ ನೋಡ್ಕೊಂತಾಳೆ ಅವ್ರ ದರಮ್ಮ ಹಂಗೆ ಹಿಂಗೆ ಅಂದ್ಲಂತೆ. ಅವಳು 2 ದಿನನೇ ಅಂದ್ಲಂತೆ. ಅದಕ್ಕೆ ನೋಡೋಣ ಹೇಳು, ಇದೇ ಊರಾಗ ಅವಳು ಇರ್ತಾಳೆ, ಇದೇ ಊರಾಗ ನಾನು ಇರ್ತೀನಿ, ನಾನು ನೋಡ್ಕೊಂಬ ಕೈ ಬಿಟ್ಟಾಗ ಅವ ಮಾತಾಡ್ಬೇಕು ಅವಳು ಅಂತ ನಾನು. ಬಿಡಕ್ಕ, ಅವ್ರ ಸವಾಸನೆ ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ರೆ ಸಾಕು. ಸಂಗೀತ ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ, ನಿಮ್ಮ ಅಮ್ಮ ಇನ್ನೂ ಯಾರನ್ನೂ. ಸುಮ್ಮನೆ ಇಲ್ಲೋದು ಜಗಳ. ದೀಕ್ಷಾ ಇಲ್ಲದ್ದು ಹೇಳ್ಕೊಡ್ತಾಳೆ ನಿಮ್ಮ ಅಮ್ಮಗೆ, ಇಲ್ಲದ್ದು ಹೇಳ್ಕೊಟ್ಟು ಜಗಳ ತಂದಿಕ್ತಾಳೆ. ಸುಮ್ಮನಿರು. ಯಾರ ವ್ಯಾಪ ಕೇಳೋಕೆ ಹೋಗ್ಬೇಡ. ಇನ್ಮೇಲೆ ನೀವು ಸುಮ್ಮನೆ ದುಡ್ಕೊಂಬದು ನೋಡ್ಕೊಳ್ರಿ ಅಷ್ಟೇ. ಸುಮ್ಮನಿರಿ, ಅದಕ್ಕೆ ಏನು ಟೆನ್ಷನ್ ತೊಗೋಬೇಡ್ರಿ. ನಮ್ಮ ಅಣ್ಣ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಿಮ್ಮ ಅಮ್ಮರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಪಾಪ ದೇವಸ್ಥಾನ ತಗೊಂಡೋಗಿ ಗಾಡಿನ ಪೂಜೆ ಮಾಡಿಸ್ಕೊಂಡು ಅದ್ರಕ್ಕೆಲ್ಲನ ಆಮೇಲೆ ದೇವ್ರ ಗುಡಿತಾಗೆಲ್ಲ ತೀರ್ಥ ಹಾಕ್ಸಿ ಎಲ್ಲ ಪೂಜೆ ಮಾಡಿಸಿ ಆಮೇಲೆ ಹೋಗ್ರಪ್ಪ ವ್ಯಾಪಾರಕ್ಕೆ. ಫಸ್ಟ್ ಪೂಜೆ ಮಾಡಿಸ್ರಿ, ಪೂಜೆ ಮಾಡ್ದಲೇ ಯಾವುದೂ ಕೆಲಸಗಳು ಮಾಡಬಾರ್ದು. ನಡೀರಿ ಹೋಗೋಣ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸೋಣ. ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿಂದ ನಾನೊಂದು ಗಟ್ಟಿ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಮಾತ್ರ ಮಾತಾಡ್ಸೋಕೆ ಹೋಗ್ಬಾರ್ದು, ಇನ್ಮೇಲಿಂದ ಏನೇ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ನಾವಿವತ್ತಿಂದನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ ಅಂತ ಹೇಳಿ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಿ. ಓಕೆ ವೀಕ್ಷಕರೇ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.